ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. 5/5/2024 ಗೃಹ ಮಂಡಳಿ ಫಲಾನುಭವಿಗಳ ಸಭೆಯನ್ನ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಸಭೆ ನಡೆಸಿ ಚುನಾವಣಾ ಬಹಿಷ್ಕಾರದ ಕುರಿತು ಚರ್ಚಿಸಲಾಗಿದೆ. ಜನವರಿ ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಚುನಾವಣಾ ಆಯುಕ್ತರಿಗೆ ಚುನಾವಣಾ ಬಹಿಷ್ಕಾರದ ಬಗ್ಗೆ ಮನವಿ ಕಳಿಸಲಾಗಿತ್ತು. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಯಾವುದೇ ಕ್ರಮ ವಹಿಸದೆ ಇರುವುದು ವಿಷಾದನೀಯ. ಅಧಿಕಾರಿಗಳು ಮನೆ ಹಾಗೂ ಮನೆ ನಿವೇಶನ ಬಗ್ಗೆ ಇಲ್ಲಿಯ ತನಕ ಕ್ರಮ ವಹಿಸಲಿಲ್ಲ. ಇತ್ತೀಚೆಗೆ ತಹಶೀಲ್ದಾರ್ ಮತ್ತು ಪೌರಾಯುಕ್ತರು ನಗರಸಭೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಕರೆದ ಸಭೆಯಲ್ಲಿ ಚುನಾವಣೆ ಬಹಿಷ್ಕಾರವನ್ನ ಹಿಂಪಡೆಯಬೇಕು ಅಂತ ವಿನಂತಿ ಮಾಡಿದ್ದಾರೆ. ಸಮಿತಿಯವರು ಚರ್ಚೆ ಮಾಡಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಲು ತೀರ್ಮಾನಿಸಲಾಗಿದೆ ಮತ್ತು ಚುನಾವಣೆ ಕಾರ್ಯ ಮುಗಿದ ಬಳಿಕ ತೀವ್ರವಾದ ಹೋರಾಟವನ್ನ ಮಾಡುವ ತೀರ್ಮಾನ ಕೈಗೊಳ್ಳಲಾಗಿದೆ. ಪೌರಾಯುಕ್ತರು ಕರೆದ ಸಭೆಯಲ್ಲಿ ಹೋರಾಟ ಸಮಿತಿಯಿಂದ G+2 ಮನೆಗಳು ಹಾಗೂ ಗೃಹ ಮಂಡಳಿಯ ಮನೆ ನಿವೇಶನಗಳ ಬಗ್ಗೆ ಚುನಾವಣಾ ಬಹಿಷ್ಕಾರದ ವಿಷಯ ಕುರಿತು ಚರ್ಚೆ ನಡೆಸಲಾಗಿದೆ. ಆದಷ್ಟು ಬೇಗನೆ G1 ಮನೆಗಳ ಕಾಮಗಾರಿ ಮುಗಿಸಿ ಮನೆಗಳು ನೀಡುವ ಬಗ್ಗೆ ಕ್ರಮ ವಹಿಸಲಾಗಿದೆ. 108 ಮನೆಗಳು ಸಿದ್ಧಗೊಂಡಿದ್ದು ಉಳಿದ ಮತ್ತೆ 68 ಮನೆಗಳನ್ನ ನೀಡುವ ಭರವಸೆ ನೀಡಿದ್ರು. ಉಳಿದ ಮನೆ ಕಾಮಗಾರಿ ಕುರಿತು ಬೇಗನೆ ಕಾಮಗಾರಿಯನ್ನ ನಡೆಸಲು ಕ್ರಮ ವಹಿಸುತ್ತೀವಿ. ಅಲ್ಲದೆ ಮನೆ ನಿವೇಶನಗಳ ಬಗ್ಗೆ 100 ಎಕರೆ ಭೂಮಿಯನ್ನ ಗೃಹ ಮಂಡಳಿಯವರಿಗೆ ನೀಡುವ ಬಗ್ಗೆ ಕ್ರಮ ವಹಿಸಲಾಗಿದೆ. ಇದನ್ನು ಕೂಡ ಚುನಾವಣೆ ಮುಗಿದ ನಂತರ ಕ್ರಮ ವಹಿಸಲಾಗುತ್ತೆ ಎನ್ನುವ ವಿಶ್ವಾಸದೊಂದಿಗೆ ಚುನಾವಣಾ ಬಹಿಷ್ಕಾರವನ್ನ ಹಿಂಪಡೆಯಬೇಕು ಅಂತ ಮನವಿ ಮಾಡಿದ್ರು. 2 ದಿವಸ ಮೊದಲೇ ನಮ್ಮ ತಹಶೀಲ್ದಾರ್ ಅವರು ಹಾಗೂ ನಮ್ಮ ಕಮಿಷನರ್ ಒಂದು ಫೋನ್ ಮೂಲಕ ತಿಳಿಸಿ ಒಂದು ಚರ್ಚೆ ಕರೆದ್ರು. ಆ ಚರ್ಚೆ ವಿಷಯ ಏನಿತ್ತಂದರೆ, ಈಗ ನಾವೇನು ಒಂದು ನಮ್ಮ ಇಲೆಕ್ಷನ್ ಬೈಕೌಟ್ ಮಾಡಬೇಕು, ಬಹಿಷ್ಕಾರ ಮಾಡಬೇಕು ಅಂತೇಳಿ ನಾನು ನಿರ್ಧಾರ ತೊಗೊಂಡಿದ್ದಿತ್ತು. ಅದು ನೀವು ಆ ಥರ ಮಾಡಬೇಡಿ, ನಮ್ಮ ಕಡೆಯಿಂದ ನಾವು ಇಲೆಕ್ಷನ್ ಆದಮೇಲೆ ಯಾವ ಥರದ ಸಪೋರ್ಟ್ ಬೇಕು ನಾವೆಲ್ಲ ಮಾಡ್ತೀವಿ ಅಂತೇಳಿ ನಮಗೊಂದು ಆಶ್ವಾಸನೆ ಅದು ಕೊಟ್ಟಾಗ ಇಲ್ಲಿ ಭಾಳ ಜನ ಇರದೇ ಇರೋದ್ರಿಂದ ನಾವು ಅವ್ರಿಗೇನು ಗ್ಯಾರಂಟಿ ಹೇಳಲಿಲ್ಲ, ನಾವು ಬಹಿಷ್ಕಾರ ವಾಪಸ್ ಹೋಗ್ತೀವೋ ಏನೋ ಅಂತ ಹೇಳಿಲ್ಲ. ನಾವೆಲ್ಲ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತೇಳಿ ಹೇಳಿದ್ವಿ. ಆಮೇಲೆ ಅವರು ಲಿಖಿತವಾಗಿ ಕೂಡ ಬರೆದು ಕೊಟ್ಟಿದ್ದಾರೆ. ಇಲೆಕ್ಷನ್ ಆದ ನಂತರ ನಿಮ್ದೆಲ್ಲ ಏನೇನು ಬೇಡಿಕೆ ಇದೆ ನಾವು ಈಡೇರಿಸ್ತೀವಿ ಅಂತೇಳಿ ಅವರು ಲಿಖಿತವಾಗಿ ಮನವಿ ಬರ್ಕೊಟ್ಟಿದ್ದಾರೆ. ಆ ಕಾಪಿ ನಮ್ಮ ಕಡೆನೂ ಇದೆ. ಅದರ ಅರ್ಥ ಇದಲ್ಲ, ಅವ್ರು ಬರ್ಕೊಟ್ರು ನಾವು ಸುಮ್ಮನೆ ಇರ್ತೀವಿ ಅಥವಾ ಚುನಾವಣೆ ನಾವು ನಡೆಸ್ತಾ ಇದೀವಿ, ಅದಲ್ಲ. ಅವ್ರು ಬರೆದು ಕೊಟ್ಟಂಗೆ ನಡೀಲಿಲ್ಲ ಅಂದ್ರೆ ನಾವು ಮತ್ತೆ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲ ರೆಡಿ ಆಗಲೇಬೇಕು. ಯಾಕಂದ್ರೆ ಇವತ್ತಿನ ದಿವಸ ಏನಾಗ್ತಿದೆ ಅಂದರೆ, ಮಗು ಅಳ್ಳಿಲ್ಲ ಅಂದ್ರೆ ತಾಯಿನೂ ಹಾಲು ಕುಡಿಸೋದಿಲ್ಲ. ಈಗ ನಮ್ಮ ದಾಂಡೇಲಿದ್ದರೆ ನಮ್ಮವರು ಹೇಳ್ತಾ ಇದ್ರು, ನಮ್ಗೆ ಏನಿಲ್ಲ, ಎಲ್ಲರಿಗೂ ಹೋರಾಟನೇ ಎಲ್ಲರಿಗೂ ಇದೇ ಮಾಡೋದಾಗಿತ್ತು. ಅದಕ್ಕಾಗಿ ಈಗ ನಾಡ್ದು ಬರುವಂಥ 7ನೇ ತಾರೀಕಿನ ಇಲೆಕ್ಷನ್ಸ್ ಇದೆ. ಇಲೆಕ್ಷನ್ಸ್ಗೆ ನೀವೆಲ್ಲರೂ ಭಾಗವಹಿಸಬೇಕಾಗ್ತದೆ. ಯಾಕಂದರೆ ಒಂದು ನಿರ್ಧಾರ ನಾವೆಲ್ಲ ಮಾಡಿದ್ದೀವಿ. ಯಾಕಂದರೆ ಇದೊಂದು ಪ್ರಜಾಪ್ರಭುತ್ವ ನಮ್ಮದೊಂದು ಜವಾಬ್ದಾರಿ ಆಗಿರೋದ್ರಿಂದ ನಾವೆಲ್ಲ ಇಲೆಕ್ಷನ್ ಇದು ಮಾಡೋಣ, ಎಲ್ಲರೂ ವೋಟಿಂಗ್ ಮಾಡೋಣ. ಅದಾದಮೇಲೆ ಇವರು ನಮಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವ್ರು ನಡ್ಕೊಳ್ಳಿಲ್ಲ ಅಂದರೆ ನಾವು ಮತ್ತೆ ಹೋರಾಟಕ್ಕೆಲ್ಲ ಸಿದ್ಧರಾಗಬೇಕಾಗ್ತದೆ. ನಾವು ಮತ್ತೆ ಎಲ್ಲರೂ ಸೇರಿ ಹೋರಾಡೋಣ. ಅದ್ರ ಸಲುವಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲರೂ ಮತ್ತೇನೋ ಕನ್ಫ್ಯೂಷನ್ ಇಲ್ಲದೆ ಎಲ್ಲರೂ ವೋಟ್ ಮಾಡಲಿಕ್ಕೆ ಅಡ್ಡಿಲ್ಲ. ಮುಂದಿನ ದಿವಸದಲ್ಲಿ ನಾವು ಅವ್ರು ಹೇಳ್ದಂಗೆ ನಮಗೆ ಕೇಳಿ ಅವ್ರೇನಾರ ನಮಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಖುಷಿ. ಎಲ್ಲ ರೀತಿಯಿಂದ ನಾವು ಅವ್ರಿಗೂ ಸಪೋರ್ಟ್ ಮಾಡೋಣ. ಮತ್ತು ಮತ್ತೊಂದು ಸಲ ಹೇಳ್ತೀನಿ, ಡಾಕ್ಯುಮೆಂಟ್ಸ್ ಪ್ಲೀಸ್ ಸಬ್ಮಿಟ್ ಮಾಡಿ. ಯಾಕಂದ್ರೆ ಇಷ್ಟೆಲ್ಲ ಹೋರಾಟ ಮಾಡಿ ಉಪಯೋಗ ಇಲ್ಲ. ಯಾಕಂದರೆ ದುಡ್ಡು ಕೊಡೋದೆಲ್ಲ ಕೊಟ್ಬಿಟ್ಟಿರಿ, ಡಾಕ್ಯುಮೆಂಟ್ಸ್ ಕೊಡೋ ಟೈಮಿಗೆ ಕೊಡಲಿಲ್ಲ ಅಂದ್ರೆ ಸರಿ ಆಗೋದಿಲ್ಲ, ನಮ್ಮ ತಪ್ಪಾಗ್ತದೆ. ಕಮಿಷನರು ಏನ್ರಿ ಸರ್ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತಾರೆ, ಅವಾಗ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ಅಕ್ರಮ್ ಖಾನ್ ಅವರಾಗಲಿ ಮತ್ತು ಯಾರು ಮುಖಂಡರು ಹೇಳಲಿಕ್ಕೆ ಆಗೋದಿಲ್ಲ. ಅದ್ರ ಸಲುವಾಗಿ ಏನು ಹೇಳ್ತೀರಿ, ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ರಿ, ಮತ್ತು ನೀವು ಮತದಾನವನ್ನು ಮಾಡಿರಿ. ಅದಾದ ಮೇಲೂ ಇವರು ಮಾಡಲಿಲ್ಲ ಅಂದರೆ ಮುಂದಿನ ಹೋರಾಟ ನಾವೆಲ್ಲ ಮುಂದುವರಿಸೋಣ ಅಂತ ಹೇಳ್ತೀವಿ. ಇವತ್ತು ನಾವು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ G+2 ಮನೆಗಳ ಬಗ್ಗೆ ಹಾಗೂ ಗೃಹ ಮಂಡಳಿಯ ನಿವೇಶನಗಳ ಬಗ್ಗೆ ಹೋರಾಟ ಪ್ರಾರಂಭಿಸಿದ್ವಿ. ಈ ಬರುವ ಲೋಕಸಭೆ ಚುನಾವಣೆ ಬಹಿಷ್ಕಾರಕ್ಕೆ ನಾವು ಜನವರಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಚುನಾವಣಾ ಆಯುಕ್ತರಿಗೆ ಕಳಿಸಿದ್ವಿ. ಆದರೆ ದುರ್ದೈವದಿಂದ ಆ ಮೇಲಿನ ಮಟ್ಟದ ಅಧಿಕಾರಿಗಳು ಯಾರೂ ಈ ಸಮಸ್ಯೆ ಬಗ್ಗೆ ಚರ್ಚಿಸಲಿಕ್ಕೆ ಬಂದಿಲ್ಲ. ಅದೇ ಸಂದರ್ಭದಲ್ಲಿ ದಾಂಡೇಲಿಯ ತಹಸೀಲ್ದಾರರು ಮತ್ತು ಪೌರಾಯುಕ್ತರು ಶುಕ್ರವಾರ ದಿವಸ ನಮ್ಮ ಜೊತೆ ಚರ್ಚೆ ಮಾಡಿದರು. ಈ ಮನೆಗಳ ಸಮಸ್ಯೆ ನಾವು ಆದಷ್ಟು ಬೇಗನೆ ಪರಿಹಾರ ಮಾಡ್ತೇವೆ. ಈ ಚುನಾವಣೆಯಲ್ಲಿ ನಿಮ್ಮೆಲ್ಲ ಜನರಿಗೆ ಭಾಗವಹಿಸಲಿಕ್ಕೆ ತಿಳಿಸಬೇಕು ಅಂತೇಳಿ ಚರ್ಚೆ ಸುಮಾರಷ್ಟು ಆಗಿದೆ. ಅದು ಬರವಣಿಗೆಯಲ್ಲೂ ಸಹ ಆಗಿದೆ. ಆ ಬರವಣಿಗೆಯಲ್ಲಿ ಕೊಡದೇ ಇರಲಿ, ನಮ್ಮ ಹೋರಾಟ ಸತತ ಇರ್ತದೆ. ಎಲ್ಲಿವರೆಗೆ 850 ಮನೆ ಸಿಗುವುದಿಲ್ಲ, 3400 ಜನರಿಗೆ ನಿವೇಶನ ಸಿಗುವುದಿಲ್ಲ, ಅಲ್ಲಿವರೆಗೆ ನಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ. ಈ ಒಂದು ಚುನಾವಣೆ ಸಂದರ್ಭ ಇದು ಎಲ್ಲರಿಗೆ ಮತದಾನಕ್ಕೆ ಹಕ್ಕು ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಚುನಾವಣಾ ಬಹಿಷ್ಕಾರವನ್ನು ಹಿಂದಕ್ಕೆ ಪಡೆದುಕೊಂಡು ಚುನಾವಣೆಯಲ್ಲಿ ನಾವೆಲ್ಲರೂ ಭಾಗವಹಿಸ್ತೇವೆ. ಮುಂದಿನ ದಿನಗಳಲ್ಲಿ
ನಮ್ಮ ಸಮಸ್ಯೆ ಪರಿಹಾರ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ. ಇದೇ ಸಂದರ್ಭದಲ್ಲಿ ನಮ್ಮ ಈ ಸಮಸ್ಯೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಇನ್ನುವರೆಗೆ ಬಿಸಿ ತಟ್ಟಿಲ್ಲ. ಯಾವುದೇ ರಾಜಕೀಯ ಪಕ್ಷದವರು ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಬರೀ ಓಟಿಗೆ ಮಾತಾಡ್ತಾ ಇದ್ದಾರೆ. ಈಗ ಮತ್ತೆ ಯಾವಾಗ ಚುನಾವಣೆ ಬರ್ತದೆ ಆ ಸಂದರ್ಭದಲ್ಲಿ ಚುನಾವಣೆಗೆ ಮಾತಾಡ್ತಾರೆ. ಈ ಪರಿಸ್ಥಿತಿ ಇವತ್ತು ನಮ್ಮ ದಾಂಡೇಲಿ ನಗರದಿದೆ. ದಾಂಡೇಲಿಯಲ್ಲಿ ರೈಲ್ವೆಗೆ ಬೇಕಾದಷ್ಟು ಸಮಸ್ಯೆ ಇದೆ. ರೈಲ್ವೆ ಸ್ಟೇಷನ್ ರೆಡಿ ಇದೆ, ರೈಲ್ವೆ ಬರ್ತಾ ಇಲ್ಲ. ಆದರೆ ಬೇರೆ ಕಡೆ ಹೋಗಿ ನಮ್ಮ ಲೀಡರ್ಸ್ ಮಾತಾಡ್ತಾರೆ, ನಮ್ಮ ಜಿಲ್ಲೆಯ ಬೇರೆ ಬೇರೆ ವಿಷಯ ಬಗ್ಗೆ ಮಾತಾಡ್ತಾರೆ. ಆದರೆ ದಾಂಡೇಲಿ ವಿಷಯದ ಬಗ್ಗೆ ಯಾರೂ ಒಬ್ಬರು ಮಾತನಾಡುವುದಿಲ್ಲ. ಅವರ ತಲೆಯಲ್ಲಿ ಒಂದಿದೆ, ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅಂಥೇಳಿ. ಇವತ್ತು ಏನು ಮಾಡ್ತಾ ಇದ್ದಾರೆ, ದುಡ್ಡು ಕೊಟ್ಟು ನಮಗೆ ಗುಲಾಮರನ್ನಾಗಿ ಇವತ್ತು ಮಾಡಿಕೊಡ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಇಲ್ಲ. ಮುಂದೇನು ಚುನಾವಣೆ ಬರ್ತದೆ, ಮುಂದೇನು ಬೇರೆ ಬೇರೆ ಚಟುವಟಿಕೆ ಬರ್ತದೆ. ಆ ಸಂದರ್ಭದಲ್ಲಿಯೂ ಸಹ ನಾವು ಮಾಡಲಿಕ್ಕೆ ನಮಗೆ ಶಕ್ತಿ ಇದೆ, ವಿರೋಧಿಸ್ತೇವೆ, ಪ್ರತಿಭಟಿಸ್ತೇವೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಯೋಜನೆ ಕಳೆದ 10 ವರ್ಷಕ್ಕಿಂತ ಹೆಚ್ಚಿಗೆ ಆಯಿತು. ಜನ ದುಡ್ಡು ತುಂಬಿದ್ದಾರೆ. ಈ ಜನರ ದುಡ್ಡಿನ ಬಗ್ಗೆ ಅವ್ರಿಗೆ ಏನು ಇದೆ ತೊಂದರೆ ಅಂತೇಳಿ ಒಟ್ಟಿನವರಿಗೂ ಯಾವುದೇ ರಾಜಕೀಯ ಪಕ್ಷದ ಮುಖಂಡರಿಗೆ ಅರಿವು ಆಗಲಿಲ್ಲ. ಇದನ್ನು ನಾವು ವಿಷಾದ ವ್ಯಕ್ತಪಡಿಸಿ ಈ ಒಂದು ಚುನಾವಣೆ ಕಾರ್ಯದಲ್ಲಿ ನಾವು ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಮುಂದಿನ ದಿನಗಳಲ್ಲಿ ನಮಗೆ ಮನೆ ಸಿಗಲಿಲ್ಲ, ನಿವೇಶನ ಸಿಗಲಿಲ್ಲ ಅಂದರೆ ಮತ್ತೆ ಹೋರಾಟ ಮಾಡ್ತೇವೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹೊರಟ ಅಧ್ಯಕ್ಷರು ಆದ ಅಕ್ರಮ್ ಖಾನ್, ರೋಷನ್ ಬಾವಜಿ, ಮೊಹಮ್ಮದ್ ಗೌಸ್ ಬೆಟಗೇರಿ, ಶ್ಯಾಮ್ ಬೆಂಗಳೂರು, ದತ್ತಾತ್ರೇಯ ಹೆಗಡೆ, ಫಾರೂಕ್, ಸಲೀಂ ಶೇಖ್, ಮುಜಿಬಾ ಛಬ್ಬಿ, ನೀಲಮಾದರ, ವಿಜಯಲಕ್ಷ್ಮಿ ಅಕ್ಕಿ ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.